ಹೆಲೋ ಗೈಸ್, ನಾ ಇವತ್ತು ತೋರಿಸ್ತೀನಿ 3D ಶೋಲ್ಡರ್ ವರ್ಕೌಟ್. ಫಸ್ಟ್ ವಾರ್ಮ್ ಅಪ್ ಯಾವುದು ವರ್ಕೌಟ್ ಇರಲಿ, ವಾರ್ಮ್ ಅಪ್ ಫಸ್ಟ್ ಮಾಡಬೇಕು. ನಂದು ಫೇವ್ರೇಟ್ ಎಕ್ಸಸೈಸ್ ಡಂಬಲ್ ಸರ್ಗ್. ಚೆಸ್ಟ್ ಅಪ್ ಮಾಡಬೇಕು, ಬ್ಯಾಕ್ ಸ್ಟ್ರೇಟ್ ಇರಬೇಕು, ಸ್ವಲ್ಪ ಡೌನ್ ಆಗಿ ನಾವು ಹೆಂಗೆ ಮಾಡತ್ತೀನಿ ಹಂಗೆ ಕೆಳಗೆ ಮೇಲೆ ಮಾಡಬೇಕು. ಕರೆಕ್ಟಾಗಿ ಮಾಡಿರಿ. ವೇಟ್ ಜಾಸ್ತಿ ತೊಗೋಬೇಡ್ರಿ. ಯಾವ ಬೇರೆ ನೋಡತ್ತಾನಂತ ವೇಟ್ ಜಾಸ್ತಿ ತೊಗೊಂಡು ಬಂಡು ಹೊಡೆದು ಮನೆಗೆ ಹೋಗ್ಬೇಡ್ರಿ. ರೊಕ್ಕ ಕೊಟ್ಟು ವರ್ಕೌಟ್ ಮಾಡತ್ತೀವಿ ಅಂದ್ರೆ ಕರೆಕ್ಟ್ ಮಾಡಿರಿ. ನಾ ಹೆಂಗೆ ಮಾಡತ್ತೀನಿ ಹಂಗೆ. ವರ್ಕೌಟ್ ನೋಡೋಕೆ ಏನೈತಪ್ಪ, ಪೋಸಿಂಗ್ ಮಾಡಬೇಕು. ನಿಮ್ಮ ಬಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ಬೇಕು ರೊಕ್ಕ ಕೊಟ್ಟು ನೀವು ವರ್ಕೌಟ್ ಮಾಡತ್ತೀರ ಹಮಾಲ್ ಮಾಡತ್ತೀವಿ ಅಂತ. ನೋಡಿರಿ, ನಾವು ಓವರ್ ಹೆಡ್ ಡಂಬಲ್ ಪ್ರೆಸ್ ಹೆಂಗೆ ಮಾಡತ್ತೀನಿ ಅಂತ. ಹಿಂದಿನಿಂದ ನನ್ನ ಪಾರ್ಟ್ನರ್ ಹೇಳತ್ತಾನೆ ಟಚ್ ಕೊಡಲಿ ಅಂತ. ನಾ ಬೇಡ ಅಂದೇನು, ತಡಿಪ ನನ್ನ ಮುಕ್ಕಳಾಗ ಭಾಳ ಸಕ್ಕೈತಿ, ನಾನು ಹೊಡಿತೀನಿ ಅಂತ. ನೋಡಿರಿ, 30 kg ಆಟ ನಾನು ಹೊಡತ್ತೀನಿ. ಪ್ರತಿಪ ಎಲ್ಲರಿಗೂ ಚಾಲೆಂಜ್. 30 kg ಡಂಬಲ್ ಪ್ರೆಸ್ ವಿತೌಟ್ ಟಚ್ ಹೊಡೋದು ತೋರಿಸ್ರಿ. ನೋಡಿರಿ, ಓವರ್ ಹೆಡ್ ಬಾರ್ಬಲ್ ಪ್ರೆಸ್ ಲೈಟ್ ವೆಯ್ಟ್ ಹಾಕಿ. ಮೂಮೆಂಟ್ ಕ್ಲಿಯರ್ ಇರಬೇಕು, ಬ್ಯಾಕ್ ಸ್ಟ್ರೇಟ್ ಇರಬೇಕು, ಚೆಸ್ಟ್ ಅಪ್ ಇರಬೇಕು. ಇದ್ರ ಮೇಲೆ ಕರೆಕ್ಟ್ ಚಿನ್ನ ಮೇಲೆ ತೊಗೊಂಡು ಮೇಲೆ ಪೂರ್ತಿ ಮೇಲೆ ಬಸ್ಬೇಕು, ಹಿಂಗೆ ತೊಗೋಬೇಕು. ಎಕ್ಸಾಕ್ಟ್ ನಾ ಹೆಂಗೆ ಮಾಡತ್ತೀನಿ ಹಂಗೆ ಆರಾಮ್ ಬಾಡಿ ಮೇಂಟೈನ್ ಮಾಡಬೇಕು. ವೇಟ್ ಮೇಂಟೈನ್ ಮಾಡಿರಿ. ಈಸಿ ತೊಗೊಂಡು ಈಸಿ ಬಿಡ್ರಿ. ಪ್ರೆಸ್ ಮಾಡಿರಿ, ಸ್ಲೋ ಎಬ್ಬಿಸ್ರಿ. ಪ್ರೆಸ್ ಮಾಡಿರಿ, ಸ್ಲೋ ಮೇಲೆ ತೊಗೊರಿ. ಕರೆಕ್ಟ್ ಹೊಡಿಬೇಕು. ಹತ್ರ ಪತ್ರ ಹೊಡೆದ್ರೆ ಏನೂ ಉಪಯೋಗ ಇಲ್ಲ. ಕರೆಕ್ಟ್ ಹೊಡೆದ್ರೆ ಎಕ್ಸಾಕ್ಟ್ ಎಲ್ಲಿ ಹೊಡಿಯೋದು ಅಲ್ಲಿ ಬಿಡ್ತೈತಿ. ಇಲ್ಲ ಅಂದರೆ ಬಂಡು ಮಾಡಿದ್ರೆ. ನೆಕ್ಸ್ಟ್ ಮಷೀನ್ ಕೇಬಲ್ ಫ್ಲೈ ಮಷೀನ್ಯಾಗ ಹೊಡಿಬೇಕು. ಇದು ಕೈ ಮೇಲೆ ತೊಗೊಂಡು ಕಾಲು ಒಳಗೆ ತೊಗೊಂಡು ಸ್ವಲ್ಪ ಬಾಡಿ ವೇಟ್ ಐತಿ ಅಲ್ಲ, ಯಾವ ಕೈಲಿ ಹೊಡ್ಯಾತಿಲ್ಲ, ರೈಟ್ ಸೈಡ್ ಹತ್ತಿನ ರೈಟ್ ಸೈಡ್ ಪೂರಿ ಬಾಡಿ ವೇಟ್ ರೈಟ್ ಸೈಡ್ ಹಾಕಿ ಬಾಡಿ ಪೂರಿ ರಿಲ್ಯಾಕ್ಸ್ ಮಾಡಿ ಬರೀ ಎಲ್ಬೋ ಎಬ್ಬಿಸ್ಬೇಕು. ನಾ ಈಗ ತೋರಿಸ್ತೀನಿ ನೋಡಿರಿ, ನಮ್ಮ ಪಾರ್ಟ್ನರ್ ತೋರಿಸ್ತೀನಿ ಅವ್ನು ಹೆಂಗೆ ಹೊಡಿತಾನೆ ನೋಡಿರಿ. ಅಡ್ಡಾಗ್ಬೇಕು, ಸ್ವಲ್ಪ ಅಡ್ಡಾಗಬೇಕು. ಹಾಂ, ಇದೈತಲ್ಲ ಎಲ್ಬೋ, ನಾ ಇಲ್ಲಿ ಕೈ ಹಿಡತ್ತೇನಲ್ಲ ಲೆಫ್ಟ್ ಸೈಡ್ ನಂದು ಕೈ, ಅದು ಎಲ್ಬೋ ಮೇಲೆ ತೊಗೋಬೇಕು. ಎಲ್ಬೋ. ಹಾಂ, ಕ್ಯಾಮ್ರಾಮನ್ ಹೇಳಿದೆ ಸ್ವಲ್ಪ ಈ ಕಡೆ ಬಾಪ, ಇಲ್ಲಿ ಹಿಂದಿನ ತೋರಿಸ ಕ್ಲಿಯರ್ ಕಾಣ್ತದೆ ಅಂತ ಕ್ಯಾಮ್ರಾಮನ್ಗೆ ಹಿಂಗೆ ತೋರಿಸಿದೆ. ಕ್ಯಾಮ್ರಾಮನ್ ಅಂದ್ರೆ ನಮ್ಮಣ್ಣ. ನೋಡಿರಿ ಕರೆಕ್ಟ್ ನಾ ಎಲ್ಲಿ ಕೈ ಇಟ್ಟೇನಲ್ಲ ಅಲ್ಲೇ ಎಫೆಕ್ಟ್ ಬಿಡ್ಬೇಕಂದ್ರೆ ಕರೆಕ್ಟ್ ಹೊಡಿಬೇಕು. ನೋಡಿರಿ, ಎಲ್ಬೋ ಐತಲ್ಲ, ನಾ ಎಲ್ಲಿ ಬಡಿ ಇಟ್ಟೇನಲ್ಲ, ಹಾಂ ಎಲ್ಬೋ, ಬರೀ ಎಲ್ಬೋ ಎಬ್ಬಿಸ್ಬೇಕು. ಪೂರ್ತಿ ಬಾಡಿ ರಿಲ್ಯಾಕ್ಸ್, 4 arms ಬಾಡಿ ಸಪೋರ್ಟಿಗೆ ಅಷ್ಟೇ, ಬರೀ ಎಲ್ಬೋ ಎಬ್ಬಿಸ್ಬೇಕು. ಎಲ್ಬೋ ಎಬ್ಬಿಸ್ರಿ, ಕೆಳಗೆ ಬಿಡ್ರಿ. ನೋಡಿರಿ, ಈಗ ನಾವು ಹೊಡೆದು ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಸ್ವಲ್ಪ ಕೈ ಬೆಂಡ್ ಮಾಡಿ ಎಲ್ಬೋ ಮೇಲೆ ತೊಗೋಬೇಕು. ನೋಡಿರಿ, ಎಲ್ಬೋ ಮೇಲೆ ಸೇಮ್ ಆ್ಯಸ್ ಇಟ್ ಈಸ್. ವೇಟ್ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿ ಕರೆಕ್ಟಾಗಿ ಹೊಡಿಬೇಕು. ಕೇಬಲ್ ಫ್ಲಾಗ್ ಆದ ತಕ್ಷಣ ರೆಸ್ಟ್ ತೊಗೋಬೇಡ್ರಿ. ಸೂಪರ್ ಸೆಟ್ ಅದಾದ ತಕ್ಷಣ ಕಂಟಿನ್ಯೂ ನೆಕ್ಸ್ಟ್ ಇದು ಹೊಡಿಬೇಕು. ನೋಡಿರಿ, ಚೆಸ್ಟ್ ಅಪ್ ಮಾಡಿರಿ, ಬ್ಯಾಕ್ ಸ್ಟ್ರೇಟ್ ಮಾಡಿರಿ. ಬ್ಯಾಕ್ ಸ್ಟ್ರೇಟ್ ಅಂದ್ರೆ ಬ್ಯಾಕ್ ಪೇನ್ ಆಗಂಗಿಲ್ಲ. ಚೆಸ್ಟ್ ಅಪ್ ಅಂದ್ರೆ ಬ್ಯಾಕ್ ಸ್ಟ್ರೇಟ್ ಇರ್ತೈತಿ. ಸ್ವಲ್ಪ ಎಲ್ಬೋ ಹೈ ನೋಡಿ, ಸ್ವಲ್ಪ ಕೈ ಬೆಂಡ್ ಮಾಡಿ ಕರೆಕ್ಟಾಗಿ ಹೊಡಿಬೇಕು. ವೇಟಿಗೆ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿ ಕರೆಕ್ಟ್ ಅಪ್ ಡೌನ್ ಮಾಡಿ. ನೆಕ್ಸ್ಟ್ ಡಂಬಲ್ ರೇಜಸ್, ಫ್ರಂಟ್ ಡಂಬಲ್ ರೇಜಸ್. ನೋಡಿ, ಸ್ವಲ್ಪ ಕೈ ಬೆಂಡ್ ಇರಬೇಕು. ಇದ್ರಾಗ ಸ್ಟ್ರೇಟ್ ಇದ್ರೆ ಶೋಲ್ಡರ್ ಪೇನ್ ಆಗೋ ಚಾನ್ಸಸ್ ಇರ್ತೈತಿ. ಕೈ ಬೆಂಡ್ ಮಾಡಬೇಕು, ಸ್ಟ್ರೇಟ್ ಅಪ್ ಮಾಡಬೇಕು. ಇವನು ನಮ್ಮ ಜಿಮ್ ಪಾರ್ಟ್ನರ್ ಸೋಯಲ್ ಅಂತ ವರ್ಕೌಟ್ ಈ ನಮೂನಿ ಮಾಡೋಣಂದ್ರೆ ಶರ್ಟ್ ಹೊರಗೆ ಬರತ್ತಿದ್ದು ಆ ನಮೂನಿ ಬಾಡಿ ಫಿಟ್ ಆಗಿತ್ತಂದ್ರೆ. ಇವನಿಗೆ ಒಂದು ಸೈಡ್ ಚೆಸ್ಟ್ ಪೋಸ್ಟ್ ತೋರ್ಸತ್ತಿತ್ತು. ಅದ್ರಾಗ ಶೋಲ್ಡ್ರ್ ಭಾಳ ವರ್ಕ್ ಆಗ್ತೈತಲ್ಲ, ಅದಕ್ಕೆ ಶೋಲ್ಡ್ರ್ ಪ್ರೆಸ್ ಮಾಡಿರಿ, ಚೆಸ್ಟ್ ಅಪ್ ಮಾಡಿರಿ. ಲಾಸ್ಟಿಗೆ ಏನೈತಿ ಟ್ರೈಸೆಪ್ ತರೋದು ಮುಗಿಸ್ಬಿಡೋದು. ವರ್ಕೌಟ್ ಆದಮೇಲೆ ಪೋಸಿಂಗ್ ಮಾಡಿಲ್ಲ ಅಂದ್ರೆ ಹೆಂಗೆ, ನಮ್ಮ ಅಣ್ಣಾಗ ತೋರ್ಸತ್ತೀನಿ ನೋಡಿರಿ ಪೋಸಿಂಗ್ ಫ್ರಂಟ್. ನೋಡಿರಿ ಯಾವ ನಮೂನಿ ಹೊಡತ್ತಾನ ನಮ್ಮ ಅಣ್ಣನು. ಎಲ್ಲ ನನ್ಕೊಟ್ಟಿದ್ರೆ ಎಲ್ಲರೂ ಕಲ್ಕೊಳತ್ತಾರೆ ಪೋಸಿಂಗ್ ಮಾಡೋದು. ನೀವು ಬರ್ರಿ, ಫಾಲೋ ಮಾಡಿರಿ. ಲಾಸ್ಟ್ ಪೋಸಿಂಗ್ ಇಲ್ಲಿಗೆ ನಮ್ಮ ಶೋಲ್ಡ್ರ್ ವರ್ಕೌಟ್ ಮುಗೀತು. ಲೈಕ್, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ಹೆಂಗಿತ್ತು, ನೆಕ್ಸ್ಟ್ ವಿಡಿಯೋ ಯಾವುದು ಬೇಕಂತ ಎಷ್ಟು ಆಗ್ತೈತೆ ಅಷ್ಟು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್.